ನರಗಳು ಬಲಶಾಲಿಯಾಗಲು ಏನು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಹಾಲು, ಸಿ ಬಾದಾಮಿ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ. ಬಾದಾಮಿಯಲ್ಲಿ ವಿಟಮಿನ್ ಇ ಹಾಗೂ ಒಮೆಗಾ 3 ಇದ್ದು ನರಗಳನ್ನು ಬಲಪಡಿಸುತ್ತದೆ, ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಜೀವ ವಿಕಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಐನ್ಸ್ಟೀನ್, ಬಿ ಡಾರ್ವಿನ್, ಸಿ ನ್ಯೂಟನ್, ಡಿ ಪ್ಲೇಟೋ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಜೀವ ವಿಕಾಸ ಸಿದ್ಧಾಂತವನ್ನು ಪ್ರಪಂಚಕ್ಕೆ ನೀಡಿದರು. ಇದರಿಂದ ಜೀವಶಾಸ್ತ್ರಕ್ಕೆ ಹೊಸ ದಿಕ್ಕು ದೊರಕಿತು. ಗಣೇಶನ ತಲೆಯನ್ನು ತುಂಡು ಮಾಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಬ್ರಹ್ಮ, ಬಿ ವಿಷ್ಣು, ಸಿ ಶಿವ, ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ. ಪಾರ್ವತಿಯ ಅನುಮತಿ ಇಲ್ಲದೆ ಒಳಗೆ ಬಿಡದ ಕಾರಣ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದನು. ಯಾವ ಹಣ್ಣು ಕೇವಲ ಒಂದು ದಿನ ಮಾತ್ರ ತಾಜಾವಾಗಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಬಾಳೆಹಣ್ಣು, ಸಿ ಸ್ಟ್ರಾಬೆರಿ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾಬೆರಿ. ಸ್ಟ್ರಾಬೆರಿ ಬೇಗ ಕೆಡುವ ಹಣ್ಣು. ಸಂರಕ್ಷಣೆ ಇಲ್ಲದೆ ಒಂದು ದಿನಕ್ಕಿಂತ ಹೆಚ್ಚು ಉಳಿಯುವುದಿಲ್ಲ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚುತ್ತದೆ, ಬಿ ದೇಹ ಡಿಟಾಕ್ಸ್ ಆಗುತ್ತದೆ, ಸಿ ಜ್ವರ ಬರುತ್ತದೆ, ಡಿ ನಿದ್ರೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹ ಡಿಟಾಕ್ಸ್ ಆಗುತ್ತದೆ. ಎಳನೀರಿನಲ್ಲಿ ಎಲೆಕ್ಟ್ರೋಲೈಟ್ಸ್ ಇದ್ದು ದೇಹವನ್ನು ಶುದ್ಧಗೊಳಿಸುತ್ತದೆ. ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಯಾರು? ನಿಮ್ಮ ಆಪ್ಷನ್ಸ್: ಎ ಎಸ್ ಎಂ ಕೃಷ್ಣ, ಬಿ ಕೆಂಗಲ್ ಹನುಮಂತಯ್ಯ, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ದೇವರಾಜ ಅರಸು. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ಅವರನ್ನು ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದು ಕರೆಯುತ್ತಾರೆ. ಒಂದು ವರ್ಷಕ್ಕೆ ಎಷ್ಟು ವಾರಗಳು? ನಿಮ್ಮ ಆಪ್ಷನ್ಸ್: ಎ 50, ಬಿ 51, ಸಿ 52, ಡಿ 53. ಸರಿಯಾದ ಉತ್ತರ ಆಪ್ಷನ್ ಸಿ 52. ಒಂದು ವರ್ಷದಲ್ಲಿ 365 ದಿನಗಳಿದ್ದು 52 ವಾರಗಳು ಇರುತ್ತವೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ? ನಿಮ್ಮ ಆಪ್ಷನ್ಸ್: ಎ ಬೆಂಗಳೂರು ನಗರ, ಬಿ ಮೈಸೂರು, ಸಿ ಉಡುಪಿ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಮಹಿಳೆಯರ ಲಿಂಗಾನುಪಾತ ಹೆಚ್ಚು ದಾಖಲಾಗಿದೆ. ಮನುಷ್ಯ ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಗಂಟೆ ನಡೆಯಬೇಕು? ನಿಮ್ಮ ಆಪ್ಷನ್ಸ್: ಎ 10 ನಿಮಿಷ, ಬಿ 30 ನಿಮಿಷ, ಸಿ 2 ಗಂಟೆ, ಡಿ 5 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 30 ನಿಮಿಷ. ಪ್ರತಿದಿನ 30 ನಿಮಿಷ ನಡೆಯುವುದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಶಿವನ ಪೂಜೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಎಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ತುಳಸಿ, ಬಿ ಬಿಲ್ವಪತ್ರೆ, ಸಿ ಅಶ್ವತ್ಥ, ಡಿ ಮಾವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ವಪತ್ರೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಎಲೆ ಆಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಕಣ್ಣು ಮಿಟುಕಿಸುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ದೃಷ್ಟಿ ಕುಗ್ಗುತ್ತದೆ, ಬಿ ಕಣ್ಣು ತಂಪಾಗುತ್ತದೆ, ಸಿ ನಿದ್ರೆ ಬರುತ್ತದೆ, ಡಿ ಕಣ್ಣೀರು ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು ತಂಪಾಗುತ್ತದೆ. ಕಣ್ಣು ಮಿಟುಕಿಸುವುದರಿಂದ ಕಣ್ಣು ಒಣಗದಂತೆ ರಕ್ಷಿಸುತ್ತದೆ.
ಹೆಚ್ಚು ನೆನಪಿನ ಶಕ್ತಿಗೆ ಸಹಾಯಕವಾಗುವ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ಬಾದಾಮಿ, ಸಿ ಸಕ್ಕರೆ, ಡಿ ಮೈದಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮಿ. ಬಾದಾಮಿಯಲ್ಲಿ ಒಮೆಗಾ 3 ಮತ್ತು ವಿಟಮಿನ್ ಇ ಇದ್ದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಖನಿಜ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೋಡಿಯಂ, ಬಿ ಕ್ಯಾಲ್ಸಿಯಂ, ಸಿ ಪೊಟ್ಯಾಸಿಯಂ, ಡಿ ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಸಿಯಂ. ಪೊಟ್ಯಾಸಿಯಂ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ. ಜೇನುತುಪ್ಪವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚುತ್ತದೆ, ಬಿ ದೇಹ ಡಿಟಾಕ್ಸ್ ಆಗುತ್ತದೆ, ಸಿ ಜ್ವರ ಬರುತ್ತದೆ, ಡಿ ನಿದ್ರೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹ ಡಿಟಾಕ್ಸ್ ಆಗುತ್ತದೆ. ಜೇನುತುಪ್ಪ ಜೀರ್ಣಕ್ರಿಯೆ ಸುಧಾರಿಸಿ ದೇಹವನ್ನು ಶುದ್ಧಗೊಳಿಸುತ್ತದೆ. ಮಾನವನ ಕಣ್ಣು ಯಾವ ಬಣ್ಣವನ್ನು ಹೆಚ್ಚು ಗುರುತಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕೆಂಪು, ಬಿ ಹಸಿರು, ಸಿ ನೀಲಿ, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು. ಮಾನವನ ಕಣ್ಣು ಹಸಿರು ಬಣ್ಣವನ್ನು ಹೆಚ್ಚು ಸ್ಪಷ್ಟವಾಗಿ ಗುರುತಿಸುತ್ತದೆ. ರಕ್ತದ ಕೊರತೆಯನ್ನು ಯಾವ ರೋಗ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಡಯಾಬಿಟಿಸ್, ಬಿ ಅನಿಮಿಯಾ, ಸಿ ಕ್ಯಾನ್ಸರ್, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಮಿಯಾ. ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗುವ ರೋಗವನ್ನು ಅನಿಮಿಯಾ ಎಂದು ಕರೆಯುತ್ತಾರೆ. ವಯಸ್ಕ ಮನುಷ್ಯನ ದೇಹದಲ್ಲಿ ಎಷ್ಟು ಹಲ್ಲುಗಳಿವೆ? ನಿಮ್ಮ ಆಪ್ಷನ್ಸ್: ಎ 28, ಬಿ 30, ಸಿ 32, ಡಿ 36. ಸರಿಯಾದ ಉತ್ತರ ಆಪ್ಷನ್ ಸಿ 32. ವಯಸ್ಕ ಮನುಷ್ಯನಿಗೆ ಒಟ್ಟು 32 ಹಲ್ಲುಗಳಿರುತ್ತವೆ. ಮಾನವ ದೇಹದಲ್ಲಿ ಅತಿ ಹೆಚ್ಚು ತೂಕವಿರುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೆದುಳು, ಬಿ ಹೃದಯ, ಸಿ ಯಕೃತ್ತು, ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್ತು. ಯಕೃತ್ತು ದೇಹದ ಅತಿ ಭಾರವಾದ ಆಂತರಿಕ ಅಂಗವಾಗಿದೆ. ಪ್ರತಿದಿನ ವೀರ್ಯವನ್ನು ಹೊರಹಾಕುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪ್ರಾಸ್ಟೇಟ್ ಕ್ಯಾನ್ಸರ್, ಬಿ ನರ ದೌರ್ಬಲ್ಯ, ಸಿ ಶೀಘ್ರಸ್ಖಲನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಾಸ್ಟೇಟ್ ಕ್ಯಾನ್ಸರ್, ನರ ದೌರ್ಬಲ್ಯ, ಶೀಘ್ರಸ್ಖಲನ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹೆಚ್ಚು ನಿದ್ರೆ ಬರಲು ಕಾರಣವಾಗುವ ಹಾರ್ಮೋನ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇನ್ಸುಲಿನ್, ಬಿ ಅಡ್ರಿನಲಿನ್, ಸಿ ಮೆಲಟೋನಿನ್, ಡಿ ಥೈರಾಕ್ಸಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಲಟೋನಿನ್. ಮೆಲಟೋನಿನ್ ನಿದ್ರೆಯನ್ನು ನಿಯಂತ್ರಿಸುವ ಪ್ರಮುಖ ಹಾರ್ಮೋನ್ ಆಗಿದೆ. ನಿಮ್ಮ ಭವಿಷ್ಯ ಒಂದು ಪ್ರಶ್ನೆಯಿಂದ ಬದಲಾಗಬಹುದು. ಪ್ರತಿದಿನ 10 ನಿಮಿಷ ಜಿಕೆ ಅಭ್ಯಾಸ ಮಾಡಿದರೆ ಸಾಕು. ಇಂತಹ ಉಪಯುಕ್ತ ಕನ್ನಡ ಜಿಕೆ ವಿಡಿಯೋಗಳಿಗಾಗಿ ಜಿಕೆ ತರಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.